be forever on fire. ಮೈಸೂರಿನಲ್ಲಿ ಮಾಗಿ ಉತ್ಸವಕ್ಕೆ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಡಿಸೆಂಬರ್ 21ರಂದು ನಡೆಯಲಿರುವಂತಹ ಮಾಗಿ ಉತ್ಸವಕ್ಕೆ ಅರಮನೆ ಆಡಳಿತ ಮಂಡಳಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ವಿವಿಧ ಬಗೆಯ ಹೂವು, ಕಲಾಕೃತಿಗಳ ಮೂಲಕ ಅಲಂಕಾರ. ಮಾಗಿ ಉತ್ಸವಕ್ಕೆ ಪ್ರವೇಶ ಶುಲ್ಕ ನಿಗದಿ ಮಾಡಲಾಗಿದೆ. ಮೈಸೂರಿಗೆ ಪ್ರವಾಸಿಗರನ್ನು ಸೆಳೆಯೋಕೆ ಮಾಗಿ ಉತ್ಸವ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ವಯಸ್ಕರು, ವಿದೇಶಿಗರಿಗೆ 30 ರೂಪಾಯಿ ಟಿಕೆಟ್ ದರ ನಿಗದಿ. 10 ವರ್ಷದಿಂದ 18 ವರ್ಷದೊಳಗಿನ ಮಕ್ಕಳಿಗೆ 20 ರೂಪಾಯಿ, 10 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ. ಈ ಥರದೊಂದು ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಮಾಗಿ ಉತ್ಸವಕ್ಕೆ ಅರಮನೆ ಆಡಳಿತ ಮಂಡಳಿ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಪ್ಲ್ಯಾನನ್ನು ಮಾಡಿಕೊಳ್ಳಲಾಗಿದೆ ಅಂತ. ಎಲ್ಲರನ್ನ ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಥರದೊಂದು ಪ್ಲ್ಯಾನನ್ನು ಮಾಡಲಾಗಿದೆ. ಅದರ ಜೊತೆಗೆ ಮಾಗಿ ಉತ್ಸವಕ್ಕೆ ಪ್ರವೇಶ ಶುಲ್ಕವನ್ನು ಕೂಡ ನಿಗದಿ ಮಾಡಲಾಗಿದೆ. ಸೊ ವಯಸ್ಸಿಗೆ ತಕ್ಕ ಹಾಗೇನೆ ಒಂದಷ್ಟು ಟಿಕೆಟ್ ದರಗಳನ್ನು ನಿಗದಿ ಮಾಡಲಾಗಿದೆ. ಪ್ರವಾಸಿಗರನ್ನು ಕೈ ಬೀಸಿ ಕರೀತಾ ಇದೆ ಈ ಒಂದು ಮಾಗಿ ಉತ್ಸವಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಇನ್ನು ಅಲ್ಲಿನ ಸಿದ್ಧತೆ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಆವರಣದಲ್ಲಿ ಮಾಗಿ ಉತ್ಸವಕ್ಕೆ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ವರ್ಷಾಂತ್ಯ ಜೊತೆಗೆ ಹೊಸ ವರ್ಷದ ಸಂದರ್ಭದಲ್ಲಿ ಪ್ರವಾಸಿಗರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಅರಮನೆಯ ಆಡಳಿತ ಮಂಡಳಿ ಈ ಒಂದು ಮಾಗಿ ಉತ್ಸವವನ್ನ ಪ್ರತಿ ಬಾರಿಯೂ ಕೂಡ ಆಯೋಜನೆ ಮಾಡ್ತಾ ಇದೆ. ಈ ಬಾರಿಯೂ ಕೂಡ ಅದರಂತೆಯೇ ಡಿಸೆಂಬರ್ 21ನೇ ತಾರೀಕಿಗೆ ಈ ಒಂದು ಮಾಗಿ ಉತ್ಸವಕ್ಕೆ ಚಾಲನೆ ಸಿಗಲಿದೆ. ಡಿಸೆಂಬರ್ 21ನೇ ತಾರೀಕಿನಿಂದ ಡಿಸೆಂಬರ್ 31ನೇ ತಾರೀಕಿನವರೆಗೂ ಕೂಡ ಈ ಒಂದು ಮಾಗಿ ಉತ್ಸವ ಜರುಗಲಿದೆ. ಹೀಗಾಗಿ ಆ ಒಂದು ಸಿದ್ಧತಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈ ಬಾರಿ ಹಲವು ಹೂವಿನ ಕಲಾಕೃತಿಗಳ ಜೊತೆಗೆ ಇಲ್ಲಿ ಫಲಪುಷ್ಪ ಪ್ರದರ್ಶನವೂ ಕೂಡ ಇರುತ್ತೆ. ಜೊತೆಗೆ ಪ್ರಮುಖವಾಗಿ ಈ ಬಾರಿಯ ಮಾಗಿ ಉತ್ಸವದಲ್ಲಿ ನಂಜನಗೂಡು ನಂಜುಂಡೇಶ್ವರ ದೇವಾಲಯ ಇರಬಹುದು, ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಕಲಾಕೃತಿಗಳಿರಬಹುದು, ಜೊತೆಗೆ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಕಾಣಸಿಗುವಂತಹ ಪ್ರಾಣಿ ಪಕ್ಷಿಗಳು ಅಂದ್ರೆ ವನ್ಯಜೀವಿಗಳ ಒಂದು ಕಲಾಕೃತಿಗಳನ್ನು ಕೂಡ ಮಾಡಲಾಗುತ್ತೆ. ಹೀಗಾಗಿ ಇಲ್ಲಿ ಈಗಾಗಲೇ ಕಾರ್ಮಿಕರು ಆ ಒಂದು ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಕಲಾಕೃತಿಗಳನ್ನು ಸಿದ್ಧಪಡಿಸತಕ್ಕಂಥದ್ದು ಇರಬಹುದು, ಜೊತೆಗೆ ಇಲ್ಲಿ ಫಲಪುಷ್ಪ ಪ್ರದರ್ಶನಗಳನ್ನ ಅಂದ್ರೆ ಈ ಒಂದು ಮಾಗಿ ಉತ್ಸವಕ್ಕಾಗಿಯೇ ಕಳೆದ 1 ತಿಂಗಳಿನಿಂದ ಈಗ ಹಲವು ಗಿಡಗಳನ್ನ, ಹೂವಿನ ಅಲಂಕಾರಿಕ ಗಿಡಗಳನ್ನ ಬೆಳೀತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇತ್ತು. ಅದನ್ನೆಲ್ಲವನ್ನು ಕೂಡ ಸಿಂಗರಿಸುವಂತ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಬಾರಿಯ ಮಾಗಿ ಉತ್ಸವದಲ್ಲಿ ಬರುವಂತಹ ಪ್ರವಾಸಿಗರಿಗೆ ಪ್ರವೇಶ ಶುಲ್ಕವನ್ನು ಕೂಡ ನಿಗದಿ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಇದೇ ಪ್ರಥಮ ಬಾರಿಗೆ ಇದು ಮೈಸೂರಿಗರಿಗೆ ಒಂದು ರೀತಿ ಬೇಸರವನ್ನು ಕೂಡ ತಂದಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ವಯಸ್ಕರಿಗೆ 30 ರೂಪಾಯಿಗಳನ್ನ ನಿಗದಿ ಮಾಡೋದ್ರ ಜೊತೆಗೆ 10 ವರ್ಷ ಮೇಲ್ಪಟ್ಟು 18 ವರ್ಷದೊಳಗಿನ ಮಕ್ಕಳಿಗೆ 20 ದರಗಳನ್ನ ನಿಗದಿ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಇನ್ನು 10 ವರ್ಷದೊಳಗಿನ ಮಕ್ಕಳಿಗೆ ಉಚಿತವಾದಂತಹ ಪ್ರವೇಶವನ್ನ ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಇದು ಒಂದು ರೀತಿ ಮೈಸೂರಿಗರಿಗೆ ಬೇಸರವನ್ನ ತಂದಿರತಕ್ಕಂಥದ್ದು. ಇನ್ನು ಉಳಿದಂತೆ ಒಂದು ಪ್ರವೇಶ ಶುಲ್ಕ ಈ ಬಾರಿ ಇದೇ ಮೊದಲ ಬಾರಿಗೆ ನಿಗದಿಪಡಿಸತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಪ್ರತಿ ಬಾರಿಯೂ ಕೂಡ ವರ್ಷಾಂತ್ಯ ಜೊತೆಗೆ ಹೊಸ ವರ್ಷದ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಕ್ರಿಸ್ಮಸ್ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಗಳು ಇರ್ತವೆ. ಈ ಒಂದು ಸಂದರ್ಭದಲ್ಲಿ ಮೈಸೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಹೀಗಾಗಿ ಹೊಸ ವರ್ಷ ಆಚರಣೆಗೆ ಮೈಸೂರಿಗೆ ಬರುವಂತಹ ಪ್ರವಾಸಿಗರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಈ ಒಂದು ಮಾಗಿ ಉತ್ಸವವನ್ನ ಆಯೋಜನೆ ಮಾಡತಕ್ಕಂಥದ್ದು. ಅರಮನೆ ಆಡಳಿತ ಮಂಡಳಿ ಈ ಬಾರಿ ಪ್ರತಿ ಬಾರಿಯಂತೆ 10 ದಿನಗಳ ಕಾಲ ಈ ಒಂದು ಮಾಗಿ ಉತ್ಸವ ಜರುಗಲಿದೆ. ಡಿಸೆಂಬರ್ 21ನೇ ತಾರೀಕಿಗೆ ಈ ಒಂದು ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಇರಬಹುದು, ಮುಖ್ಯಮಂತ್ರಿಗಳು ಇರಬಹುದು, ಇವರೆಲ್ಲರೂ ಕೂಡ ಆ ಒಂದು ಮಾಗಿ ಉತ್ಸವಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಡಿಸೆಂಬರ್ 21ನೇ ತಾರೀಕಿನಿಂದ ಡಿಸೆಂಬರ್ 31ನೇ ತಾರೀಕು ಅಂದ್ರೆ ವರ್ಷಾಂತ್ಯದವರೆಗೂ ಕೂಡ ಈ ಒಂದು ಮಾಗಿ ಉತ್ಸವ ನಡೆಯಲಿದೆ. ಇನ್ನು ಹೊಸ ವರ್ಷದ ಸಂದರ್ಭದಲ್ಲೂ ಕೂಡ ಮೈಸೂರಿನ ಅರಮನೆಗೆ ಬರತಕ್ಕಂಥ ಪ್ರವಾಸಿಗರು ಈ ಎಲ್ಲಾ ಕಲಾಕೃತಿಗಳನ್ನ ಕಣ್ತುಂಬಿಕೊಳ್ಳುವಂತಹ ಕೆಲಸ ಕೂಡ ಆಗುತ್ತೆ. ಜೊತೆಗೆ ಈಗಾಗಲೇ ಈ ಒಂದು ಮಾಗಿ ಉತ್ಸವಕ್ಕಾಗಿ ಹಲವು ಅಲಂಕಾರಿಕ ಗಿಡಗಳನ್ನ, ಫಲಪುಷ್ಪ ಪ್ರದರ್ಶನಕ್ಕಾಗಿ ಹೂಗಳನ್ನ ಸಿಂಗರಿಸುವಂತ ಒಂದು ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಪ್ರತಿ ಬಾರಿಯೂ ಕೂಡ ದಸರಾ ಸಂದರ್ಭದಲ್ಲಿ ಮೈಸೂರಿನ ವೈಭವವನ್ನ ಕಣ್ತುಂಬಿಕೊಳ್ತಕ್ಕಂಥ ಪ್ರವಾಸಿಗರಿಗೆ ಈ ಒಂದು ಮಾಗಿ ಉತ್ಸವದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ಹಾಗಾಗಿಯೇ ಮೈಸೂರಿಗೆ ಬರತಕ್ಕಂಥ ಪ್ರವಾಸಿಗರೆಲ್ಲರೂ ಕೂಡ ಮೈಸೂರಿನ ಅರಮನೆಯ ಆವರಣಕ್ಕೆ ಭೇಟಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಮಾಗಿ ಉತ್ಸವವನ್ನು ಕೂಡ ಕಣ್ತುಂಬಿಕೊಳ್ಬೇಕಾಗಿದೆ. ಹೀಗಾಗಿ ಈ ಒಂದು ಮಾಗಿ ಉತ್ಸವವನ್ನ ಕಣ್ತುಂಬಿಕೊಳ್ಳುವ ಸಲುವಾಗಿಯೇ ಅರಮನೆ ಆಡಳಿತ ಮಂಡಳಿ ಈಗಾಗಲೇ ಇದರ ಒಂದು ಸಿದ್ಧತಾ ಕಾರ್ಯವನ್ನ ಭರದಿಂದ ಸಾಗುವ ರೀತಿಯಲ್ಲಿ ಈಗ ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಡಿಸೆಂಬರ್ 21ನೇ ತಾರೀಕು ಉದ್ಘಾಟನೆಯಾಗಲಿರುವಂತಹ ಮಾಗಿ ಉತ್ಸವದ ಸಿದ್ಧತೆ ಅರಮನೆಯ ಆವರಣದಲ್ಲಿ ಭರದಿಂದ ಸಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್, ಟಿವಿ 5 ಮೈಸೂರು.